ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಯವ್ರನ್ನ ಅಗೌರವವಾಗಿ ನಡೆಸ್ಕೊಂಡ್ರೆ ಜೀವಂತ ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ದಿನ ನಾವು ಸಾಯ್ತೀವಿ. ಯಾಕೆ ಗೊತ್ತಾ? ಅವರಿಗೆ ಸಾರಿ ಹೇಳೋದಕ್ಕಿರೋದಿಲ್ಲ. ನಾವು ಶುರು ಮಾಡಿದ್ದು ಒಂಥರ ಕಲ್ಲಲ್ಲಿ ಯಾವುದೋ ಒಂಥರ ಮಂಟಪ ಥರ ಒಂದು ದೇವಸ್ಥಾನ ಆ ಟೈಪಲ್ಲಿ ಚಿಂತನೆ ಹೊಂಟಿತ್ತು. ಇದನ್ನು ಗುದ್ಲಿ ಪೂಜೆ ಮಾಡಿದ್ದು ಯಾರು ಗೊತ್ತಾ? ಬಂಗಾರಪ್ಪ ಅಭಿಮಾನಿಗಳು. ನಾವು ಬರೀ ಉಪಸ್ಥಿತಿ ಬಂಗಾರಪ್ಪನವರ ಅಭಿಮಾನಿಗಳಿಂದ. ಸೊ ಗುದ್ಲಿ ಪಿಕಾಸಿ ಅದನ್ನೆಲ್ಲ ಅಲ್ಲಿ ಇಟ್ಬಿಟ್ವಿ. ನೀವೇ ಮಾಡಿ ಅಂತ ಎಲ್ಲರೂ ಬಂದು ಮಾಡಿ ಫೋಟೋ ಹೊಡ್ಸ್ಕೊಂಡು ಹೋದರು. ಅದೇ ಪ್ರೋಗ್ರಾಮು. ನಮ್ಮ ತಂದೆಯವ್ರನ್ನ ನಾಯಕರು ಮಾಡಿರೋದು ಏನಂದರೆ ಸಾಮಾನ್ಯ ಜನರು ಕಷ್ಟ ಸುಖಗಳನ್ನು ಅವ್ರ ಜೊತೆಗೆ ಸಹಕಾರ ಮಾಡಿ ಅವ್ರನ್ನ ಸ್ವರ್ಗದಲ್ಲಿ ಒಬ್ಬ ಶಾಸಕರು ಮಾಡಿ, ಮಂತ್ರಿ ಮಾಡಿ, ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿ, ಸಂಸದರು ಮಾಡಿ ಅಂಥ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲ ಸೃಷ್ಟಿ ಮಾಡಿದ್ದು, ಇಷ್ಟು ಮೇಲಕ್ಕೆ ತಂದಿದ್ದು. ಸಾಮಾನ್ಯ ಜನರು ಒಬ್ಬ ವ್ಯಕ್ತಿಯನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿದಾಗ ಅವ್ರನ್ನ ಕಾಪಾಡ್ತಕ್ಕಂಥ ಕೆಲಸನೇ ಬಂಗಾರದ. ನಮ್ಮ ತಂದೆಯವ್ರಿಗೆ ಹಸಿರು ತುಂಬ ಇಷ್ಟ. ಸೊ ಗಾರ್ಡನ್ ತುಂಬ ಇಷ್ಟ. ಅವ್ರಿಗೇನಾದ್ರು ಇರ್ತಕ್ಕಂಥ ಮರ ಕಟ್ ಮಾಡಿಬಿಟ್ರೆ ಅಯ್ಯೋ ಸಿಟ್ಟು ಬಂದುಬಿಡುತ್ತೆ. ಅವ್ರಿಗೆ ಭಾಳ ಸಿಟ್ಟು. ಮರ ಇರಬೇಕು, ಪರಿಸರ, ಇದೆಲ್ಲ ನೇಚರ್ಗೆ ಕನೆಕ್ಟೆಡ್. ಸೊ ಇದು ಬರಬೇಕು ಅಂತೇಳಿ ನನ್ನ ಸುಜಾತಕ್ಕ ಅವರ ಮಗಳು ಸಂಗೀತ ಅಂಥೇಳಿ ಅವಳು ಫಸ್ಟು ನನಗೆ ಆ ಮಂಟಪದ ಡಿಸೈನ್ ಫಸ್ಟು ಸ್ಟ್ರೈಟಾಗಿ ಮಾಡಿಕೊಟ್ಟಿದ್ರು. ಅದಾದಮೇಲೆ ವಿನಯ್ ಅಂತ ಹೇಳಿ ನನ್ನ ಭಾಳ ಬೇಕಾದವರು ಯಂಗ್ಸ್ಟರು, ಅವ್ರಿಗೆ ಹೇಳಿದೆ ಐ ವಾಂಟ್ ಟು ಡೂ ಸಮಥಿಂಗ್, ಗಿವ್ ಮಿ ಸಮಥಿಂಗ್ ಡಿಫ್ರೆಂಟ್ ಫಾರ್ ಎ ಸ್ಪೆಷಲ್ ಪರ್ಸನ್. ಆಮೇಲೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅಬೌಟ್ 48 ಟನ್ಸ್ ಏನೋ ಮೆಟಲ್ ಇದೆ. ಈಚ್ ಪಿಲ್ಲರು ಮಾಡಿಸಿದ್ದದು ಅದೇ ಕಾಸ್ಟ್ಲಿ, ಸಿಕ್ಕಾಬಡೆ ಕಾಸ್ಟ್ಲಿ. ಆ ಮಲ್ನಾಡು ಫೀಲ್ ಬರಬೇಕಂತ ಮೇಲ್ಗಡೆಗೆ ಮಲ್ನಾಡು ಟೈಲ್ಸ್ ಹಾಕಿದರೆ ಇನ್ನೂ ಹೆವಿ ಆಗಿಬಿಡುತ್ತೆ ಅಂಥೇಳಿ ಅದಕ್ಕೆ ಶಿಂಗಲ್ಸ್ ಹಾಕಿದ್ದೀವಿ. ಮೇಲ್ಗಡೆಗೆ ಸ್ವಲ್ಪ ಲೈಟರ್ ಫೀಲ್ ಇರಲಿ ಅಂತ. ನೋಡಿದಾಗ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು. ಲೈಟಿಂಗ್ ಎಲ್ಲ ನೀವು ನೋಡಿದ್ರು ಒಂಥರ ವಿಭಿನ್ನವಾಗಿ ಏನೋ ಒಂಥರ ಹೋದಾಗ ಒಂದು ಆ ಫೀಲಿಂಗ್ ಬರಬೇಕು, ಒಂಥರ ಮನಸ್ಸಿಗೆ ತೃಪ್ತಿ ಕೊಡಬೇಕು. ಏನಪ್ಪ ಇದು ಚೆನ್ನಾಗಿದೆ. ಈಗ ಅಲ್ಲಿ ಆಂಫಿ ಥಿಯೇಟ್ರು, ಇಲ್ಲಿ ಕೂತ್ಕೊಂಡ್ರೆ ಅಲ್ಲೂ ಕಾಣಿಸುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಕಾಣಿಸುತ್ತೆ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಚೇರ್ ಹಾಕ್ಕೊಂಡು ಕಾಣಿಸುತ್ತೆ, ತಳಗೋದ್ರೆ ಕಾಣಿಸುತ್ತೆ, ಕಟ್ಟೆ ಮೇಲೆ ಅಲ್ಲಿ ಕಾಣಿಸುತ್ತೆ. ಸೊ ಗ್ರ್ಯಾಜುಲಿ ತೊಗೊಂಡು ಬಂದಿದ್ದೀವಿ. ಗ್ರ್ಯಾಜುಲಿ ಇಂಪಾರ್ಟೆನ್ಸು ಬೇಕು. ಬಿಕಾಸ್ ಏನಾದ್ರು ಒಂದು ಕಲ್ಚರಲ್ ಪ್ರೋಗ್ರಾಮ್ ಆದಾಗ ಅವರಿಗೆ ಮಕ್ಕಳು ಬಂದು ಕೇಕ್ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ನಾವೇನು ದುಡ್ಡು ತೊಗೊಳ್ಬೇಕು ಅಂತೇನಿಲ್ಲ. ಹೊಸದಾಗಿ ಮದುವೆ ಆಗ್ತಕ್ಕಂಥ ಫೋಟೋ ಶೂಟ್ಸ್ ಮಾಡ್ತಾರೆ ಇಲ್ಲಿ. ನೀವು ಇಲ್ಲಿ ನೋಡಿದಾಗ ಇದೆಲ್ಲದು ಕೂಡ ಕಲ್ಲು ಕೂಡ ಕೋಟ, ಇದೆಲ್ಲ ಅರ್ತಿಶ್ ಗ್ರನೈಟು ಬಾಳಿಕೆ ಬರಬೇಕು ಅಂಥೇಳಿ ನಾವು ಹೀಗೆ ಗ್ರನೈಟ್ ಮಾಡಿರೋದು ಬಿಟ್ಟರೆ ಸ್ವಲ್ಪ ಹೆಲಿ ಫ್ಯಾನ್ ಅಂತ ಹೇಳಿ ಮಾಡಿದ್ದೀವಿ. ಬಿಕಾಸ್ ಬರ್ತಾರೆ ಜನರು, ಏನೋ ಒಂದು ಸ್ವಲ್ಪ ತಣ್ಣಕ್ಕಿಲ್ಲಿದೆ ಅಂಥೇಳಿ. ಅವರು ಬಂದು ಎಲ್ಲ ವಯಸ್ಸಾದವರು, ಚಿಕ್ಕ ಮಕ್ಕಳು ಬಂದು ಆಟಾಡ್ತಾರೆ. ಅಲ್ಲಿ ಒಂದು ಜಾಗ ಮಾಡಿಟ್ಟಿದ್ದೀನಿ, ಅದು ಓದೋ ಜಾಗ. ಅದು ಚಿಕ್ಕ ಮಕ್ಕಳು ಬಂದರೆ ಒಂದು ಲೈಟ್ ಗೀಟೆಲ್ಲ ಇದೆ ಅಲ್ಲಿ, ಕಾಮಾಗಿ ಬಂದು ಓದಬೇಕು. ಬೆಳಗ್ಗೆ ಬಂದ್ಬಿಟ್ಟು ಯೋಗ ಮಾಡಬೇಕು, ಇಲ್ಲ ಎಕ್ಸಸೈಸ್ ಮಾಡಬೇಕು. ಜನರೆಲ್ಲ ಬರಬೇಕು. ಒಂದು 360 ಮೀಟ್ರು ವಾಕಿಂಗ್ ಪಾತು ಇವೆಲ್ಲ ನೋಡಿದಿರಿ. ಎಲ್ಲ ಸಾಯಂಕಾಲ ಬರ್ತಾರೆ, ಬೆಳಗ್ಗೆ ಬರ್ತಾರೆ. ಇದೊಂದು ತಾಣ ಆಗ್ಬೋದು. ಇದನ್ನು ಯಾರಾದರೂ ಬಂದು ಕಮರ್ಷಿಯಲ್ಲಾಗಿ ಏನಾದ್ರು ಕಟ್ಬಿಡೋದಾಗಿತ್ತು. ನೋ, ದಿಸ್ ಬಿಲಾಂಗ್ಸ್ ಟು ಅವ್ರ ಪಬ್ಲಿಕ್. ಯಾರು ಅವ್ರನ್ನ ಕ್ರಿಯೇಟ್ ಮಾಡಿದರು, ಯಾರು ಅವ್ರನ್ನ ಸೃಷ್ಟಿ ಮಾಡಿದರು, ಅವ್ರಿಗೆ ಅರ್ಪಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. 4 ಕಟ್ಟೆ ಅಲ್ಲ, ಅದು 4 ದಿಕ್ಕುಗಳಲ್ಲಿರ್ತಕ್ಕಂಥ ಒಂದು ಚಿಂತನೆ ಇದೆ. ಅದು ಯಾವತ್ತೂ ಕೂಡ ಪ್ರಕಾಶವಾಗಿ ಹೋಗ್ತಾ ಇರಬೇಕು, ಜನರನ್ನು ಕರೆಸ್ಕೊಳ್ತಾ ಇರಬೇಕು. ಒಬ್ಬ ವ್ಯಕ್ತಿ ಶಾಶ್ವತವಾಗಿ ಜೀವಂತವಾಗಿರೋದಿಲ್ಲ, ಆದರೆ ಅವ್ರ ಚಿಂತನೆ ಜೀವಂತವಾಗಿರ್ತದೆ, ಅವ್ರು ಮಾಡ್ತಕ್ಕಂಥ ಕೆಲಸ ಜೀವಂತವಾಗಿರ್ತದೆ. ಒಬ್ಬರು ಬಂಗಾರಪ್ಪಾಜಿಯವ್ರನ್ನ ಕಳ್ಕೊಂಡಿರ್ಬೋದು, ಲಕ್ಷಾಂತರ ಬಂಗಾರಪ್ಪಾಜಿಯವ್ರನ್ನ ನಮ್ಮ ತಂದೆಯವ್ರು ಕೊಟ್ಟು ಹೋಗಿದ್ದಾರೆ. ಅವರನ್ನು ಹುಡುಕ್ತಾನೆ ಇದ್ದೀನಿ, ಅದ್ರ ಕೆಲಸ ಮಾಡ್ತಾನೆ ಇರ್ತೀನಿ. ಅವರು ಬಂದು ಒಂದೊಂದು ಸತಿನೂ ಕೂಡ ನಮಗೊಂದು ಒಳ್ಳೆ ಮಾತು ಹೇಳಿದರು ಅಂದರೆ ನನಗನ್ಸುತ್ತೆ ನಮ್ಮ ತಂದೆ ತಾಯಿಯವರು ಅವ್ರ ಮೂಲಕ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂಥೇಳಿ ಒಂದು ನಂಬಿಕೆ, ವಿಶ್ವಾಸ. 10 ವರ್ಷ ಯಾಕೆ ತಗೊಂಡೆ? ಭಾಳ ಹರ್ಡಲ್ಸ್ ಆಯಿತು. ಕೈಯಲ್ಲಿ ದುಡ್ಡಿರಲಿಲ್ಲ, ಅದೇನು ದೊಡ್ಡ ವಿಚಾರ ಏನಿಲ್ಲ. ದುಡ್ಡಿಲ್ಲ ಅಂದರೆ ದುಡ್ಡಿಲ್ಲ, ಅದನ್ನು ಕೂತ್ಕೊಂಡು ಮುಚ್ಚಿಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇದು ನಮ್ಮ ಸ್ವಂತ ಶಕ್ತಿ ಮೇಲೆ ಮಾಡಿದ್ದು. ಸರ್ಕಾರದ ನಿಮ್ಮ ತೆರಿಗೆ ಹಣನ ಯಾವುದೇ ಕಾರಣಕ್ಕೂ ಇಲ್ಲಿ ಪೋಲಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದು. ಅಧಿಕಾರದಲ್ಲಿರ್ತಕ್ಕಂಥ ಹಿರಿಯರು ನನಗೆ ಹೇಳಿದರು, ಮದುವರೇ ತುಂಬ ವರ್ಷ ತಗೊಂಡಿದ್ದೀರಾ, ಕೆಲವು ಟೀಕಾ ಟಿಪ್ಪಣಿ ಮಾಡಿದ್ದಾರೆ, ನಾವೇನಾದ್ರು ಸರ್ಕಾರದಿಂದ ಸಹಕಾರ ಮಾಡ್ತೀವಿ ಅಂತ. ದಯವಿಟ್ಟು ಬೇಡ. ಯಾಕೆಂದರೆ ಅದು ರೈತರು, ಬಡವರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತಾರೆ, ಅವ್ರಿಗೆ ಹೋಗ್ಬೇಕು ಹೊರತು ಇಂಥದಕ್ಕಲ್ಲ. ಏನಾದರೂ ಅದನ್ನು ತೊಗೊಂಡು ಮಾಡಿಬಿಟ್ರೆ ನಮ್ಮ ತಂದೆಯವರು ಒಪ್ಪೋದಿಲ್ಲ. ಲೇಟ್ ಆದರೂ ಪರವಾಗಿಲ್ಲ. ಎಲ್ಲರೂ ಕೂಡ, ಶಿವಣ್ಣ ಆಗಲಿ, ಸುಜಾತಕ್ಕ, ಗೀತಕ್ಕ,
ನನ್ನ ತಂಗಿ, ನನ್ನ ಭಾವಂದರು, ಮೊಮ್ಮಕ್ಕಳು ಪಾತ್ರ ಇದೆ. ನಮ್ಮ ತಂದೆಯವರ ಮೊಮ್ಮಕ್ಕಳು ಅಭಿಮಾನಿಗಳು ಅವರೆಲ್ಲರೂ ಕೂಡ ನಾನು ಮಾಡ್ಬೇಕಾದ್ರೆ ಹಿಂಗೆ ಮಾಡಿದ್ದೀನಿ. ಎಲ್ಲರೂ ಕೂಡ ವೆನ್ ಯು ಫೀಲ್ ಇಟ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನೀವು ಯಾವಾಗ ಅದನ್ನು ಅನುಭವಿಸ್ತೀರಾ, ಹೊರಗಡೆ ತರಬೇಕಲ್ಲ ಅವ್ರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ. ಅದೇ ಸ್ಥಾನ ಇದು ಬಂಗಾರಧಾಮ, ಅದೇ ಧಾಮ ಇದು ಬಂಗಾರಧಾಮ. ನನಗೀಗ ಭಾಳ ಸಂತೋಷ ಏನು ಅಂತ ಹೇಳಿದರೆ, ನಾನು ಯಾವುದಕ್ಕೂ ಯಾರಿಗೂ ಕೇಳಿದವನಲ್ಲ. ಆದರೆ ಸರ್ಕಾರದವರು ರಾಜ್ಯ ಪ್ರವಾಸಿ ತಾಣವಾಗಿ ಗುರುತಿಸಿದ್ದಾರೆ. ತಂದೆ ತಾಯಿಯವರು ಪವಿತ್ರವಾಗಿರ್ತಕ್ಕಂಥ ಮತ್ತೆ ಜನ್ಮದಲ್ಲಿ ಸಿಗೋದಿಲ್ಲ ನಮಗೆ. ನೀವು ಎಷ್ಟು ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಸಿಗದೇ ಇರತಕ್ಕಂಥ ಆಸ್ತಿ ಏನೋ ನಿಮ್ಮ ತಂದೆ ತಾಯಿಯವರು. ಕಳ್ಕೊಳ್ಳೋದು ದೊಡ್ಡ ಆಸ್ತಿ ಏನು ಅಂದರೆ ನಿಮ್ಮ ತಂದೆ ತಾಯಿಯವರು. ಯಾಕೆಂದರೆ ಹೆತ್ತವರು ಜೀವನ ಕೊಟ್ಟವರು. ಕನಿಷ್ಠ ನಿಮ್ಮ ತಂದೆ ತಾಯಿಯವ್ರಿಗೆ ಹೋಗಿ, ತಾಯಿಯವ್ರ ತೊಡೆ ಮೇಲೆ ಹೋಗಿ, ಎಷ್ಟೇ ದೊಡ್ಡವನಾದ್ರೂ ನೀವು ತೊಡೆ ಮೇಲೆ ಹೋಗಿ ಮಲ್ಕೊಂಡಾಗ ಆ ಪ್ರೀತಿ ವಿಶ್ವಾಸ ಸಿಗ್ತಕ್ಕಂಥ ಜೀವನದಲ್ಲಿ ನೀವು ಏನು ಮಾಡಿದ್ರೂ ಸಿಗೋದಿಲ್ಲ. ಒಳ್ಳೆ ಮಾತುಗಳು ನಿಮ್ಮ ತಂದೆ ತಾಯಿಯವ್ರು ಹೇಳಿದಾಗ ನಿಮ್ಮ ಜೀವನದಲ್ಲಿ ನೀವು ಸಾಯೋವರೆಗೂ ನಿಮ್ಗೆ ಉಳಿಯೋದೇ ಅದು ಆಶೀರ್ವಾದ. ಅದು ನಾನು ಪಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅವ್ರನ್ನ ಮಿಸ್ ಮಾಡ್ಕೊಳ್ತೀನಿ. ನಿಮ್ಮ ಬದುಕಿನ ಸಂಭ್ರಮ ಬಂಗಾರಧಾಮ ದರೆನಾ